ಹೆಲೋ ಎವ್ರಿವನ್ ವೆಲ್ಕಮ್ ಟು ಪೂರ್ಣಾಸ್ ವ್ಲಾಗ್. ನಾನಿವತ್ತು ಒಂದು ಥೀಮ್ ಬರ್ಡೇ ಮಾಡೋಕ್ಕೆ ಅಂತ ಪ್ರಾಪರ್ಟೀಸ್ ತೊಗೊಳಕ್ಕೆ ಅಂತ ಸಿಟಿಗೆ ಹೋಗ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾವು ಫಸ್ಟ್ ಫ್ಲವರ್ಸ್ ತೊಗೊಳ್ಳೋಣ ಅಂತ ಹೋದ್ವಿ. ಇದೆಲ್ಲ ಒರಿಜಿನಲ್ ಫ್ಲವರ್ಸ್, ತುಂಬ ಫ್ರೆಶ್ ಆಗಿದೆ ಫ್ಲವರ್ಸ್ ಎಲ್ಲ. ನಾವು ರೋಸ್ ಮತ್ತೆ ಜಿಪ್ಸಿ ಮತ್ತೆ ಗ್ರೀನ್ಸ್ ಎಲ್ಲ ತೊಗೊಳ್ಳೋಣ ಅಂತ ಹೋದ್ವಿ. ಏಕೆಂದರೆ ಎಂಟ್ರೆನ್ಸ್ಗೆ ಸ್ವಲ್ಪ ಸ್ಟೇಜ್ ಹತ್ರ ಎಲ್ಲ ಹಾಕಬೇಕಿತ್ತು ಫ್ಲವರ್ಸ್ ಅದಕ್ಕೆ. ನೆಕ್ಸ್ಟ್ ನಾವು ಸ್ವಲ್ಪ ಐಟಮ್ಸ್ ಎಲ್ಲ ತೊಗೋಬೇಕಿತ್ತು. ಫ್ರೆಂಡ್ ಒಬ್ಬರ ಹತ್ರ ಸ್ವಲ್ಪ ಪ್ರಾಪರ್ಟೀಸ್ ರೆಂಟ್ ಮಾಡಬೇಕಿತ್ತು, ಅದಕ್ಕೆ ರೆಂಟ್ ಮಾಡಕ್ಕೆ ಹೋದ್ವಿ. ದೆನ್ ನಾವು ನಮ್ಮ ಪ್ರಿಂಟಿಂಗ್ ಬಂದ್ಬಿಟ್ಟು ಚರ್ಚ್ ಹತ್ರನೇ ಬರುತ್ತೆ. ಸೊ ಸೆಂಟ್ ಫಿಲೋಮಿನಾ ಚರ್ಚ್ ಹತ್ರ ಹೋಗಿ ನಮ್ಮ ಪ್ರಿಂಟಿಂಗ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ವಿ. ಆಲ್ಮೋಸ್ಟ್ ಎಲ್ಲ ರೆಡಿ ಇತ್ತು. ಸೊ ಎಲ್ಲನೂ ನಾವು ಕಾರ್ಗೆ ಹಾಕೊಂಡು ಹೊರಟ್ವಿ. ತುಂಬಾ ಮಳೆ ಬರ್ತಾ ಇತ್ತು. ಮಳೆ ಅಂದ್ರೆ ತುಂಬಾ ಮಳೆ ಸಿಟಿಲಿ ಇತ್ತು, ಬಟ್ ಸೋನೆ ಇತ್ತು ನಮ್ಮ ಮನೆಗೆ ರಿಟರ್ನ್ ಬರ್ತಾ. ನೆಕ್ಸ್ಟ್ ನಾವು ಆರ್ಟಿಫಿಷಿಯಲ್ ಫ್ಲಾರ್ಸ್ನ ಪ್ಯಾಕ್ ಮಾಡ್ಕೊಂಡ್ವಿ ನಮ್ಮ ಗೋಡನಿಂದ. ಇದು ಬಂದ್ಬಿಟ್ಟು ನನ್ನ ಆರ್ಟಿಫಿಷಿಯಲ್ ಫ್ಲಾರ್ಸ್ದು ಗೋಡನ್. ನೆಕ್ಸ್ಟ್ ನಾವು ಎಲ್ಲ ಐಟಮ್ಸ್ನು ಆಟೋಗೆ ಹಾಕೊಂಡ್ವಿ. ಇದು ನಂದೇ ಆಟೋ, ಈವೆಂಟ್ಸ್ಗೆ ಅಂತ ಯೂಸ್ ಮಾಡ್ಕೋತೀನಿ. ನೆಕ್ಸ್ಟ್ ನಮ್ಮ ಟೀಮ್ ಅವರೆಲ್ಲ ಹೊರಟ್ರು ಲೊಕೇಶನ್ಗೆ ಹೋಗಕ್ಕೆ. ವೆನ್ಯೂ ಬಂದ್ಬಿಟ್ಟು ಓಲ್ಗಾ ಅಂತ, ಇದು ಬೋಗಾದಿ ರಿಂಗ್ ರೋಡ್ ಅಲ್ಲಿ ಇದೆ, ಹೊಸದಾಗಿ ಓಪನ್ ಆಗಿದೆ. ನಾನು ಇಲ್ಲಿ ಫಸ್ಟ್ ಟೈಮ್ ಇವೆಂಟ್ ಮಾಡ್ತಿರೋದು. ಆಕ್ಚುಲಿ ಇದು ರೀಸೆಂಟ್ ಆಗಿ ಓಪನ್ ಆಗಿರೋದ್ರಿಂದ ನನಗೆ ಎನ್ಕ್ವೈರೀಸ್ ಬಂದಿತ್ತು, ಯಾವುದು ಬುಕಿಂಗ್ಸ್ ಕನ್ಫರ್ಮ್ ಆಗಿರಲಿಲ್ಲ. ಇದೇ ಬುಕಿಂಗ್ ನನಗೆ ಫಸ್ಟ್ ಕನ್ಫರ್ಮ್ ಆಗಿದ್ದು. ಸೊ ನಾವು ವೆನ್ಯೂ ರೀಚ್ ಆದ್ವಿ. ನನಗೆ ಇವತ್ತಿನ ಡೆಕೋರ್ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಬೇಕು ಅಂತ ತುಂಬಾ ಪ್ಲಾನ್ಸ್ ಇದೆ. ಯಾಕೆಂದ್ರೆ ನನಗೆ ಕ್ಲೈಂಟ್ ತುಂಬಾ ಟ್ರಸ್ಟ್ ಮಾಡಿದ್ರು. ಸೊ ಅದಕ್ಕೆ ನಾನು ಆ ಟ್ರಸ್ಟ್ನ ಉಳಿಸ್ಕೋಬೇಕಂತ ಅಂದ್ರೆ, ಇವಾಗ ನನ್ನ ನಂಬಿ ಕೊಟ್ಟಿದ್ದಾರೆ ಬಿಗ್ ಇವೆಂಟ್ ಅಂದ್ರೆ ಅದನ್ನ ಉಳಿಸ್ಕೋಬೇಕಲ್ವಾ ನಾನು. ಅದಕ್ಕೆ ತುಂಬಾ ಚೆನ್ನಾಗಿ ಮಾಡೋಣ ಅಂದ್ಬಿಟ್ಟು ಆಲ್ಮೋಸ್ಟ್ ನಾನು ತುಂಬಾ ಪ್ರಾಪರ್ಟೀಸ್ ಎಲ್ಲ ಹೊಸದಾಗೆ ಬೈ ಮಾಡಿದ್ದೀನಿ. ಫ್ಲವರ್ಸ್, ಬಲೂನ್ಸ್, ಯಾವುದು ಈ ಲೈಕ್ ಹೊಸದಾಗೆ ನಮ್ಮ ಪ್ಯಾಕ್ ಆಗೆ ತಗೊಂಡಿರೋದು. ಯಾವುದನ್ನು ಜಾಸ್ತಿ ರಿಯೂಸ್ ಮಾಡ್ತಾ ಇಲ್ಲ. ಮತ್ತೆ ವುಡನ್ ವರ್ಕ್ಸು ಅಷ್ಟೇ, ನಾನು ಮೂನ್ ಮತ್ತೆ ಹಿಂದೆ ಬ್ಯಾಕ್ ಗ್ರೌಂಡ್ ವುಡನ್ ಫ್ರೇಮ್ಸ್ ಎಲ್ಲ ನಾನು ಹೊಸದಾಗೆ ಈ ಇವೆಂಟ್ಗೆ ಅಂತ ನಾನು ಮಾಡ್ಕೊಂಡಿದ್ದೀನಿ. ನಮ್ಮ ಲೈಟಿಂಗ್ ಟೀಮ್ ಅವ್ರು ಬಂದು ಆಲ್ರೆಡಿ ಲೈಟಿಂಗ್ ಸ್ಟಾರ್ಟ್ ಮಾಡಿದ್ರು ಹಾಕಕ್ಕೆ. ನೆಕ್ಸ್ಟ್ ನಾವು ಡೆಕೋರೇಷನ್ ಐಟಮ್ಸ್ ಎಲ್ಲ ನಾವು ಗಾಡಿಯಿಂದ ಅನ್ಲೋಡ್ ಮಾಡ್ಕೊಂಡ್ವಿ. ಅನ್ಲೋಡ್ ಮಾಡ್ಕೊಂಡು ಎಲ್ಲ ಸಪ್ರೇಟ್ ಮಾಡ್ಕೊಂಡು ವರ್ಕ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಫಸ್ಟ್ ನನ್ನ ಟೀಮ್ ಅವ್ರು ಬಂದ್ಬಿಟ್ಟು ಫ್ಲೆಕ್ಸ್ನ ಹಾಕೊಂಡ್ರು ಫ್ರೇಮ್ಗೆ. ನೆಕ್ಸ್ಟ್ ಫ್ಲೆಕ್ಸ್ ಹಾಕೊಂಡ್ಮೇಲೆ ಡ್ರಮ್, ನಾವು ರೌಂಡ್ ಶೇಪ್ ಕೇಕ್ ಸ್ಟ್ಯಾಂಡ್ ಎಲ್ಲ ಪ್ರಾಪ್ಸ್ ಎಲ್ಲ ಇಡಕ್ಕೆ, ಕೇಕ್ ಸ್ಟ್ಯಾಂಡ್ ಎಲ್ಲ ಇಡಕ್ಕೆ ಏನ್ ಮಾಡ್ತೀವಿ ಅದಕ್ಕೆ ಫ್ಲೆಕ್ಸ್ ಹಾಕೊಂಡ್ರು. ಅರೌಂಡ್ ನಾವು 1:30ಗೆ ರೀಚ್ ಆದ್ವಿ. ಸೊ ಈವ್ನಿಂಗ್ ಇರೋದು ಇವೆಂಟ್, ಬಟ್ ಟೈಮ್ ತುಂಬಾ ಬೇಕಾಗುತ್ತೆ. ಸೊ ಎಲ್ಲ ಕಂಪ್ಲೀಟ್ ಸೆಟಪ್ ಮಾಡ್ಬೇಕಂದ್ರೆ ಸ್ವಲ್ಪ ಟೈಮ್ ಆಗುತ್ತೆ, ಲೈಕ್ ಅರೌಂಡ್ 4-5 ಅವರ್ಸ್ ಆದ್ರೂ ಬೇಕಾಗುತ್ತೆ. ಸೊ 1 o'clockಗೆ ರೀಚ್ ಆದ್ವಿ. ಡ್ರಮ್ ಸ್ವಲ್ಪ ಹಳೇದಾಗಿತ್ತು, ಸ್ವಲ್ಪ ಸ್ಕ್ರಾಚಸ್ ಆಗಿತ್ತು ಮೇಲೆ. ಸ್ವಲ್ಪ ರೀಪೇಂಟ್ ಮಾಡ್ಕೊಂಡೆ, ಯಾಕೆಂದ್ರೆ ಎವ್ರಿ ಟೈಮ್ ಕೇಕ್ ಸ್ಟ್ಯಾಂಡ್ ಇಟ್ಟು ಪ್ರಾಪ್ಸ್ ಎಲ್ಲ ಇಟ್ಟರೆ ಅದು ಸ್ಕ್ರಾಚಸ್ ಆಗುತ್ತೆ. ನಾವು ಯೂಶಲಿ ಪ್ರಾಪ್ಸ್ ಏನಾದ್ರು ಡ್ಯಾಮೇಜ್ ಆದ್ರೆ ಅಥವಾ ಏನಾದ್ರು ಈ ತರ ಸ್ಕ್ರಾಚಸ್ ಆದ್ರೆ, ಪೇಂಟ್ ಹೋದ್ರೆ ಯೂಶಲಿ ನಾವು ರೀಪೇಂಟ್ ಮಾಡ್ತಾ ಇರ್ತೀವಿ. ಲೈಕ್ 1 ಮಂತ್ ಒನ್ಸ್ ಆದ್ರೂ ಮಾಡ್ತೀವಿ. ಯಾಕೆಂದ್ರೆ ಅದು ನಮಗೆ ಸ್ಕ್ರಾಚ್ ಆಗಿರೋ ತರ ಅಥವಾ ನೀಟಾಗಿ ಡಸ್ಟಿ ಆಗಿ ನಂಗೆ ಕಾಣಿಸೋದು ಇಷ್ಟ ಆಗಲ್ಲ. ದಟ್ಸ್ ವೈ. ಬೇಬಿ ಫೋಟೋಸ್ ಎಲ್ಲ ಪಾತ್ವೆಗೆ ರೆಡಿ ಮಾಡ್ಕೋತಾ ಇದ್ರು ನಮ್ಮ ಟೀಮ್. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೇಜ್ಗೆ ಫ್ಲೆಕ್ಸ್ ಹಾಕ್ಸ್ಕೋಬೇಕಿತ್ತು. ಇದು ಬಂದ್ಬಿಟ್ಟು ಮೆಜರ್ಮೆಂಟ್ ಬಂದ್ಬಿಟ್ಟು 30 ಫೀಟ್ ಲೆಂತ್ ಇದೆ. ಉದ್ದ ಬಂದ್ಬಿಟ್ಟು ಲೈಕ್ ಅರೌಂಡ್ 20 ಫೀಟ್ ಇದೆ. ಅಗಲ ಬಂದ್ಬಿಟ್ಟು 30 ಫೀಟ್ ಇದೆ. ಸೊ ಇಷ್ಟಕ್ಕೂ ನಾವು ಫ್ಲೆಕ್ಸ್ ಮಾಡಿಸ್ಕೊಂಡ್ವಿ. ನೆಕ್ಸ್ಟ್ ನಾನು ಬ್ಯಾಂಗ್ಳೂರಿಂದ ಬಲೂನ್ಸ್ ಎಲ್ಲ ತರಿಸಿದ್ದೆ. ಬ್ಯಾಂಗ್ಳೂರಿಂದ ನಾನು ಎಲ್ಲಾನು ಹೊಸ ಬಲೂನ್ಸ್ ಮತ್ತೆ ಬಟರ್ಫ್ಲೈಸ್ ಎಲ್ಲ ಕಂಪ್ಲೀಟ್ ಆಗಿ ನಾನು ಹೊಸದೇ ತರಿಸಿದ್ದೆ. ಇದು ಯಾವುದೋ ಟ್ರೆಂಡಿ ಬಲೂನ್ಸ್, ನ್ಯೂ ಬಲೂನ್ ನಾನು ಯೂಸ್ ಮಾಡ್ತಾ ಇರೋದು. ಇದು ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು. ಇದು ತುಂಬಾ ಚೆನ್ನಾಗಿತ್ತು, ಪ್ರಿಟ್ಟಿಯಾಗಿತ್ತು. ದೆನ್ ಫ್ಲವರ್ಸು ಅಷ್ಟೇ ನಾನು ಎಲ್ಲ ಹೊಸದೇ ಬೈ ಮಾಡಿದ್ದೀನಿ. ಈ ಫ್ಲವರ್ಸ್ ಅರೌಂಡ್ ನನಗೆ 400 ಕಾಸ್ಟ್ ಆಯಿತು, ಬಟ್ ನಿಜವಾಗ್ಲೂ ಪ್ರಿಟ್ಟಿಯಾಗಿದೆ ಫ್ಲವರ್. ನಾನು ಎಲ್ಲ ಇವೆಂಟಲ್ಲೂ ತುಂಬ ಪ್ರಾಫಿಟ್ ನೋಡಲ್ಲ. ಯಾಕೆ ಅಂದರೆ ಸಮ್‌ಟೈಮ್ಸ್ ನಾವು ಒಳ್ಳೆ ಫಿನಿಶಿಂಗ್ ಕೊಡಬೇಕು ಅಂತ ಅಂದರೆ ನಾವು ಹೊಸದಾಗೆ ಪ್ರಾಪ್ಸ್ ಎಲ್ಲ ಬೈ ಮಾಡಬೇಕು ಅನ್ಸುತ್ತೆ. ಸೊ ಅದಕ್ಕೆ ನಾನು ಇನ್ವೆಸ್ಟ್ ಮಾಡ್ತೀನಿ ಪ್ರಾಪ್ಸ್ ಮೇಲೆನೇ ಜಾಸ್ತಿ. ಲಾಭನ ಕಮ್ಮಿ ನೋಡ್ತೀನಿ. ಯಾಕೆಂದರೆ ನನಗೆ ಒಳ್ಳೆ ಬೆಸ್ಟ್ ಇವೆಂಟ್ ಕೊಡಬೇಕು, ಬೆಸ್ಟ್ ಡೆಕೋರೇಷನ್ ಕೊಡಬೇಕು ಅಂತ ತುಂಬ ಆಸೆ ಇದೆ. ನನ್ನ ವರ್ಕ್ ಬೆಸ್ಟಾಗಿ ಕೊಟ್ಟರೆ ನಂಗೆ ಇನ್ನೂ ತುಂಬ ವರ್ಕ್ ಸಿಗುತ್ತೆ. ನನ್ನ ಕ್ಲೈಂಟ್ ನನ್ನ ಟ್ರಸ್ಟ್ ಮಾಡಿ ಕೊಟ್ಟಿರ್ತಾರೆ. ಸೊ ಆ ಟ್ರಸ್ಟ್‌ನ ನಾನು ಉಳಿಸ್ಕೋಬೇಕು ಅಂತ ನಾನು ನ್ಯೂ ಪ್ರಾಪ್ಸೇ ಬೈ ಮಾಡ್ತೀನಿ. ಇದು ನಂಗೆ ರಿಯೂಸ್ ಆಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ. ಬಟ್ ಅವತ್ತಿನ ದಿನ ನಾನು ಚೆನ್ನಾಗಿ ಮಾಡಬೇಕು ಅನ್ನೋದಷ್ಟೇ ನನಗೆ ಹೋಪ್. ನನ್ನ ಟೀಮ್ ಅವರು ಒಬ್ರು ಫ್ಲವರ್ ಎಲ್ಲ ಸೆಟಪ್ ಮಾಡ್ತಾ ಇದ್ರು, ಇನ್ನೊಬ್ರು ಬಂದು ಬಲೂನ್ ಮಾಡ್ಕೋತಿದ್ರು, ಒಬ್ರು ಬಂದು ಬಲೂನ್ ಆ್ಯಡ್ ಆನ್ ಮಾಡ್ತಾ ಇದ್ರು. ನಾನು ಯೂಶಲಿ ವರ್ಕ್ ಮಾಡಲ್ಲ. ನಾನು ಯಾವಾಗ್ಲೂ ಬುಕಿಂಗ್ಸ್ ಅಷ್ಟೇ ತಗೋತೀನಿ. ನಾನು ತುಂಬಾ ದಿನ ಆದ್ಮೇಲೆ ವರ್ಕ್ ಮಾಡಕ್ಕೆ ಫಸ್ಟ್ ಟೈಮ್ ಬರ್ತಿರೋದು. ಇಲ್ಲೂ ನಾನು ವರ್ಕ್ ಮಾಡ್ತಾ ಇಲ್ಲ, ಲೈಕ್ ಕ್ರಿಯೇಟಿವ್ ವರ್ಕ್ಸ್ ಮಾತ್ರ ಮಾಡ್ತಾ ಇದ್ದೀನಿ. ಲೈಕ್ ಸ್ಮಾಲ್ ಫ್ಲವರ್ ಆ್ಯಡ್ ಮಾಡೋದು, ಬಟರ್ಫ್ಲೈ ಆ್ಯಡ್ ಮಾಡೋದು ಅಷ್ಟೇನೆ. ಯಾಕೆಂದ್ರೆ ನಾನು ಕಂಪ್ಲೀಟ್ ಪ್ಯಾಕೇಜಲ್ಲಿ ಇವೆಂಟ್ ತಗೊಂಡಿರೋದ್ರಿಂದ ನನಗೆಲ್ಲಾನು ಗಮನಿಸಬೇಕಾಗುತ್ತೆ, ಅದಕ್ಕಷ್ಟೇ. ಇದು ಬಟರ್ಫ್ಲೈ ಆ್ಯಕ್ಚುಲಿ ನಾನು ಈ ಥೀಮ್ಗೆ ಮ್ಯಾಚ್ ಆಗಬೇಕು ಅಂತ ಥೀಮ್ಗೆ ಸೂಟಬಲ್ ಬಟರ್ಫ್ಲೈಸ್ ಅಷ್ಟೇ ಆರ್ಡರ್ ಮಾಡಿದ್ದೆ. ಸೊ ಕಾಂಟ್ರಾಸ್ಟ್ ಆಪೋಸಿಟ್ ಕಲರ್ಸ್ ಅಷ್ಟೇ ನಾನು ಆ್ಯಡ್ ಮಾಡ್ತೀನಿ. ಲೈಕ್ ಗ್ರೀನ್ ಇದ್ರೆ ಪರ್ಪಲ್, ಪಿಂಕ್ ಇದ್ರೆ ಬ್ಲೂ, ಲೈಕ್ ಕಾಂಟ್ರಾಸ್ಟ್ ಕಲರ್ ಆ್ಯಡ್ ಮಾಡಿದ್ರೆ ಬಟರ್ಫ್ಲೈ ಹೈಲೈಟ್ ಆಗಿ ಕಾಣಿಸುತ್ತೆ. ಪಾಪುದು ಪಾತ್ವೆ ಫೋಟೋಸ್ ಎಲ್ಲ ರೆಡಿ ಆಗಿದೆ, ಬಲೂನ್ ವಿತ್ ಫೋಟೋಸ್ ಎಲ್ಲ. ನಾನು ಕಂಪ್ಲೀಟ್ ಡೆಕೋರಲ್ಲಿ ಸನ್ಬೋರ್ಡ್ ಮೆಟೀರಿಯಲ್ ಜಾಸ್ತಿ ಯೂಸ್ ಮಾಡಿರೋದು, ಬೇರೆ ನಾನು ಮೆಟೀರಿಯಲ್ ಯೂಸ್ ಮಾಡಿಲ್ಲ, ಸನ್ ಪ್ಯಾಕ್ ಯೂಸ್ ಮಾಡಿಲ್ಲ. ಯಾಕೆಂದ್ರೆ ನಮ್ಗೆ ಒಳ್ಳೆ ಫಿನಿಶಿಂಗ್ ಬೇಕು ಅಂತ ಅಂದ್ರೆ ಸನ್ಬೋರ್ಡ್ನೇ ಯೂಸ್ ಮಾಡಬೇಕು. ಸೊ ನನಗೆ ಪ್ರೈಸ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ಒಳ್ಳೆ ಫಿನಿಶಿಂಗ್ ಕೊಡಬೇಕು ಅಂತಾನೆ ಆಸೆ ಇತ್ತು. ಸೊ ಅದಕ್ಕಷ್ಟೇ. ನೆಕ್ಸ್ಟ್ ಪಾತ್ವೆಗೆ ಲೈಟಿಂಗ್ಸ್ ಎಲ್ಲ ಲೈಟಿಂಗ್ ಅವ್ರು ಹಾಕೋತಾ ಇದ್ರು. ಸೊ ನಾವು ನಮ್ಮ ಕೆಲಸನ ಮಾಡ್ತಾ ಇದ್ವಿ. ಗೆಸ್ಟ್ಗಳಿಗೆ ಸ್ವಲ್ಪ ಸಿಟ್ಟಿಂಗ್ ಅರೇಂಜ್ಮೆಂಟ್ ಲಾನ್ ಏರಿಯಾದಲ್ಲಿ ಮಾಡೋಕೆ ಹೇಳಿದ್ರು. ಅಲ್ಲಿ ಟೇಬಲ್ ಚೇರ್ ಸೆಟಪ್ ಎಲ್ಲ ಮಾಡ್ತಾ
ಇದ್ರು. ನಮ್ದು ಆಲ್ಮೋಸ್ಟ್ ಡೆಕೋರ್ ಎಲ್ಲ ರೆಡಿ ಆಗಕ್ ಬಂತು. ಸೊ ಒಳಗಡೆ ಹೋಗಿ ಎಲ್ಲ ಕಂಪ್ಲೀಟ್ ಸೆಟಪ್ ರೆಡಿ ಇದೆಯಾ ಅಂತ ನಾನು ಚೆಕ್ ಮಾಡಿದೆ. ಲೈಟ್ಸ್ ಎಲ್ಲ ಆನ್ ಮಾಡಿದ್ವಿ, ಫೋಕಸ್ ಲೈಟ್ ಎಲ್ಲ. ನಾವು ಯೂಶುವಲಿ ವೈಟ್ ಲೈಟೇ ಯೂಸ್ ಮಾಡ್ತೀವಿ. ವಾರ್ಮ್ ವೈಟ್ ಯೂಸ್ ಮಾಡಲ್ಲ. ಯಾಕೆಂದ್ರೆ ವೈಟ್ ಲೈಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬ್ರೈಟ್ ಆಗಿ. ಮತ್ತೆ ಬಲೂನ್ ಸ್ಪ್ರೇ ಹಾಕಿರ್ತೀವಲ್ಲ, ಸೊ ಶೈನಿಂಗ್ ಬರುತ್ತೆ. ಸೊ ಬಲೂನ್ ಎಲ್ಲ ತುಂಬಾ ಎಲಿಗೆಂಟ್ ಆಗಿ ಕಾಣಿಸುತ್ತೆ. ನಂಗೆ ಕ್ಲೈಂಟ್ ಸೆಲ್ಫಿ ಬೂತ್ ಯಾವ ತರ ಮಾಡಬೇಕು ಅಂತ ಪಿಂಟ್ರೆಸ್ಟ್ ಅಲ್ಲಿ ಒಂದು ಫೋಟೋ ಕಳಿಸಿದ್ರು ರೆಫರಲ್ಗೆ. ಸೊ ಆ ರೆಫರೆನ್ಸ್ ಫೋಟೋ ನೋಡ್ಬಿಟ್ಟು ನಾನು ಏನು ಕ್ರಿಯೇಟಿವ್ ಆಗಿ ಮಾಡೋಕ್ಕಾಗತ್ತೆ ಅಂತ ನಾನು ಟ್ರೈ ಮಾಡಿದೆ. ಸೊ ನಾನು ಏನು ಅನ್ಕೊಂಡಿದ್ದೆ ಸೊ ಅದೇ ತರ ಬಂತು. ಸೊ ನಂಗೆ ಇಷ್ಟ ಆಯ್ತು. ಇದು ವೆಲ್ಕಮ್ ಆರ್ಚ್ ಎಂಟ್ರೆನ್ಸ್, ನಾವು ಹಾಲಿಗೆ ಮಾಡಿರೋ ವೆಲ್ಕಮ್ ಆರ್ಚ್ ಇದು. ಬೌನ್ಸಿ ಕ್ಯಾಸಲ್ ಹೇಳಿದ್ರು. ಸೊ ಬೌನ್ಸಿ ಕ್ಯಾಸಲ್ ಎಲ್ಲ ಅರೇಂಜ್ ಮಾಡಕ್ಕೆ ಎಲ್ಲಿ ಪ್ಲೇಸ್ ಮಾಡ್ಬೋದು ಅಂತ ನನ್ನ ಟೀಮ್ ಅವ್ರು ನೋಡ್ತಾ ಇದ್ರು. ನೆಕ್ಸ್ಟ್ ನಾನು ಬಲೂನ್ ಆರ್ಚ್ ಎಲ್ಲ ರೆಡಿ ಇದೆಯಾ, ಕಂಪ್ಲೀಟ್ ಸೆಟಪ್ ಎಲ್ಲ ರೆಡಿ ಇದೆಯಾ ಅಂತ ನೋಡಿದೆ. ಪಾತ್ವೆ ಎಲ್ಲ ರೆಡಿ ಆಗ್ತಾ ಇತ್ತು. ಎಲ್ಲಿ ಬೇಕು ಫೋಟೋಸ್ ಅಂತ ಸ್ವಲ್ಪ ಗ್ಯಾಪ್ ಕೊಟ್ಟು ಒಂದು ಫೋಟೋಯಿಂದ ಒಂದು ಫೋಟೋನ ಡಿಸ್ಟೆನ್ಸಲ್ಲಿ ಪ್ಲೇಸ್ ಮಾಡ್ತಾ ಇದ್ವಿ. ಸೊ ಯಾವುದು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡ್ತಾ ಇದ್ದೆ. ಸೊ ನಾನು ಫ್ಲಾರ್ ಎಲ್ಲ ಕರೆಕ್ಟ್ ಆಗಿದೆಯಾ, ಪ್ಲೇಸ್ಮೆಂಟ್ ಕರೆಕ್ಟಾಗಿ ಆಗಿದೆಯಾ ಅಂತೆಲ್ಲ ಚೆಕ್ ಮಾಡ್ತಾ ಇದ್ದೆ. ಸೊ ಆಲ್ಮೋಸ್ಟ್ ಸೆಲ್ಫಿ ಬೂತ್ ಎಲ್ಲ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ನನಗೆ ಮೇನ್ ಸ್ಟೇಜ್ ಡೆಕೋರ್ಗಿಂತ ನನಗೆ ಸೆಲ್ಫಿ ಬೂತ್ ತುಂಬಾನೇ ಇಷ್ಟ ಆಯಿತು. ಯಾಕೆ ಅಂತ ಗೊತ್ತಿಲ್ಲ, ನಂಗೆ ಅದು ತುಂಬ ಪ್ರಿಟಿಯಾಗಿ ಕಾಣಿಸ್ತಾ ಇತ್ತು ಅಂತ ಅನಿಸ್ತಾ ಇತ್ತು. ನೆಕ್ಸ್ಟ್ ಪಾತ್ವೇನೂ ಅಷ್ಟೇ ಎಲ್ಲ ಕಂಪ್ಲೀಟಾಗಿ ಪ್ಲೇಸ್ಮೆಂಟ್ ಎಲ್ಲ ಆಗಿದೆ. ಪಾಪು ಫೋಟೋ ಜೊತೆ ನಾವು ಮಧ್ಯ ಮಧ್ಯ ಥೀಮ್‌ನು ಯೂಸ್ ಮಾಡ್ಕೊಂಡಿದ್ವಿ. ವೆಲ್ಕಮ್ ಬೋರ್ಡಲ್ಲೂ ಅಷ್ಟೇ, ಫ್ಯಾಮಿಲಿ ಬೋರ್ಡಲ್ಲೂ ಅಷ್ಟೇ ನಾವು ಕಂಪ್ಲೀಟ್ ಥೀಮ್‌ನೇ ಇನ್ವಾಲ್ವ್ ಮಾಡಿದ್ದೀವಿ. ಅಲ್ಲಿನೂ ಸ್ವಲ್ಪ ನಾವು ಸ್ಟಿಕ್ಕರ್ಸ್ ಎಲ್ಲ ಪ್ಲೇಸ್ ಮಾಡಿದ್ದೀವಿ ಫೇರಿ ಥೀಮಲ್ಲಿ. ಇಲ್ಲಿ ಕ್ಲೈಂಟ್ ನಂಗೆ ಬಲೂನ್ ಆರ್ಚ್ ಕೇಳಿದ್ರು. ಲೈಕ್ 5 ಬಲೂನ್ ಆರ್ಚ್ ಬೇಕಂತ ಕೇಳಿದ್ರು. ಬಟ್ ಬಲೂನ್ ಆರ್ಚ್‌ಗಿಂತ ಲೈಟ್ ತುಂಬಾ ಲುಕ್ಕಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು. ಯಾಕೆಂದ್ರೆ ಎಲ್ಲಾ ಕಡೆನೂ ಜಾಸ್ತಿ ಬಲೂನ್ ಯೂಸ್ ಮಾಡಿರೋದ್ರಿಂದ ಸೊ ಲೈಟಿಂಗ್ ಹಾಕಿದ್ರೆ ಬರೋರ್ಗೆ ಒಂಥರ ಎಂಟ್ರಿ ಚೆನ್ನಾಗಿ ಫೀಲ್ ಆಗುತ್ತೆ ಅಂದ್ಬಿಟ್ಟು ಬಲೂನ್ ಬದಲು ಲೈಟ್‌ನೇ ನಾನು ರೆಫರ್ ಮಾಡಿದೆ. ಸೊ ಅವರು ಓಕೆ ಅಂತ ಅಂದ್ರು. ಲೈಟಿಂಗ್‌ನೇ ಹಾಕ್ಸ್ಕೊಂಡ್ವಿ. ಲಾನಲ್ಲೂ ಅಷ್ಟೇ ಈ ಪಿಸ್ಟನ್ ಬಲ್ಬ್ ಹಾಕಿರೋದ್ರಿಂದ ಅದೊಂದು ಹೈಲೈಟ್ ಆಗಿ ಕಾಣಿಸ್ತಿತ್ತು ಲೈಟಿಂಗ್ ಎಲ್ಲ ನೈಟಲ್ಲಿ. ಹಾಲ್ ಲೈಟ್ ಎಲ್ಲ ಇವಾಗ ಆನ್ ಆಗಿದೆ. ಸೊ ಡೆಕೋರ್ ಯಾವ ತರ ರೆಡಿ ಆಗಿದೆ ಅಂತ ನೋಡಕ್ ಬಂದೆ ಸ್ಟೇಜ್ ಹತ್ರ. ಹಾಗೆ ಕ್ಲೈಂಟ್ ಹೇಳಿದ್ರು ಕಪ್ ಕೇಕ್ಸ್ ಬಂದಿದೆ, ಅದನ್ನ ಪ್ಲೇಸ್ ಮಾಡಿ ಅಂತ. ಸೊ ಹುಡುಕಿ ಕಪ್ ಕೇಕ್ಸ್ ಎಲ್ಲಿದೆ ಅಂತ ತಗೊಂಡೆ. ಬಟ್ ಆಲ್ರೆಡಿ ಒಂದು 2-3 ಡ್ಯಾಮೇಜ್ ಆಗಿತ್ತು. ಸ್ವಲ್ಪ ಬಿದ್ಬಿಟ್ಟಿತ್ತು. ಮೇ ಬಿ ಅವರು ಎತ್ಕೊ ಬರುವಾಗ ಏನಾದ್ರು ಮಿಸ್ಟೇಕ್ ಆಗಿದೆ ಅನ್ಸುತ್ತೆ. ಅದಕ್ಕೆ ಸ್ವಲ್ಪ ನಿಧಾನವಾಗಿ ಆರಾಮಾಗಿ ಎತ್ಕೊಂಡು ಪ್ಲೇಸ್ ಮಾಡ್ತಾ ಇದ್ದೆ. ಕಪ್ ಕೇಕ್ಸ್ ಎಲ್ಲ ಪ್ಲೇಸ್ ಮಾಡಾದ್ಮೇಲೆ ಸ್ಟೇಜ್ ಡೆಕೋರ್ದು ನಾನು ಫೋಟೋಸ್ ವಿಡಿಯೋಸ್ ಏನೂ ತಗೊಂಡಿರ್ಲಿಲ್ಲ. ಅದಕ್ಕೆ ಎಲ್ಲಾನು ನೀಟಾಗಿ ತಗೊಂಡೆ. ನಂಗಂತೂ ಡೆಕೋರ್ ತುಂಬಾನೇ ಇಷ್ಟ ಆಯ್ತು. ಅವರು ನನಗೆ ಫೋಟೋ ರೆಫರಲ್ ಕಳಿಸಿದ್ರು. ಲೈಕ್ ಪಿಂಟ್ರೆಸ್ಟಲ್ಲಿ ಒಂದು 4-5 ಫೋಟೋಸ್ ಕಳಿಸಿದ್ರು. ನಾನು ಎಲ್ಲಾನು ಫೋಟೋನ ತಗೊಂಡು ಒಂದು ಕಾಂಬಿನೇಷನ್ ಅಂತ ಮಾಡಿ ನಾನೇ ಕಂಪ್ಲೀಟ್ ಸೆಟಪ್ ಪ್ಲಾನ್ ಮಾಡಿದ್ದು. ಅವರು ನನ್ನ ಮೇಲೆ ತುಂಬ ಟ್ರಸ್ಟ್ ಇತ್ತು. ಓಕೆ ನೀವು ಈ ಥರ ಮಾಡಿ ಅಂತ ಅವ್ರು ನಂಗೇನು ಪ್ರೆಷರ್ ಕೊಡಲಿಲ್ಲ. ನಿಮ್ಗೆ ಏನು ಅನ್ಸುತ್ತೆ ಅದು ಎಫರ್ಟ್ ಹಾಕಿ ಚೆನ್ನಾಗಿ ಮಾಡಿ ಅಂತ ಹೇಳಿದ್ರು. ನನಗೆ ಅದೇ ಎಫರ್ಟ್ ಹಾಕಿ ನಾನು ಮಾಡಬೇಕು ಅಂತ ಅನ್ನಿಸ್ತು. ಯಾಕೆಂದ್ರೆ ಅವ್ರು ನನ್ನ ಟ್ರಸ್ಟ್ ಮಾಡಿದಾರಲ್ಲ. ಸೊ ನಾನು ಒಳ್ಳೆ ಫಿನಿಶಿಂಗ್ ಕೊಡಬೇಕು ಡೆಕೋರಲ್ಲಿ, ಎಲಿಗೆಂಟಾಗಿ ಮಾಡಬೇಕು ಅಂತ ನಂಗೆ ತುಂಬ ಇಷ್ಟ ಇತ್ತು. ಪಾಪು ಡ್ರೆಸ್ ಕಲರ್ ಬಂದ್ಬಿಟ್ಟು ಪರ್ಪಲ್ ಮತ್ತೆ ಬ್ಲೂ ಅಂತ ಹೇಳಿದ್ರು. ಸೊ ಅದಕ್ಕೆ ಮ್ಯಾಚ್ ಆಗೋ ಥರ ಬಲೂನ್ ಕಾಂಬಿನೇಷನ್ ಮಾಡಿ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಪರ್ಪಲ್, ಪಿಂಕ್, ಬ್ಲೂ ಏನು ಥೀಮಿಗೆ ಮ್ಯಾಚ್ ಆಗುತ್ತೆ ಸೊ ಫೇರಿ ಥೀಮ್ಗೆ ಅಂತ ನಾನು ಕಾಂಬಿನೇಷನ್ ಮಾಡ್ಕೊಂಡಿದ್ದೆ. ಈ ಕೇಕ್ ಬಂದು ಫ್ರೋಸ್ಟಿಂಗ್ ಇಂದ ಬಂದಿರೋದು. ಸೊ ನನಗೆ ಗೊತ್ತಿರಂಗೆ ನಾನು ಯಾವುದೇ ಕ್ಲೈಂಟಿಗೆ ರೆಫರ್ ಮಾಡುವಾಗಲೂ ಫ್ರೋಸ್ಟಿಂಗ್‌ನೇ ರೆಫರ್ ಮಾಡ್ತೀನಿ. ಈ ಥರ ಕಂಪ್ಲೀಟ್ ನೀಟಾಗಿ ಥೀಮ್ ಬೇಸ್ಡ್ ಬೇಕಂತ ಹೇಳೋರ್ಗೆ. ಬಟ್ ಆಕ್ಚುಲಿ ಕ್ಲೈಂಟ್‌ಗೆ ಫ್ರೋಸ್ಟಿಂಗ್ ಅವ್ರಿಗೆ ಗೊತ್ತಿದ್ರು. ಸೊ ಅವರು ನಾವು ಆಲ್ರೆಡಿ ಅಲ್ಲೇ ಕೊಡೋಣ ಅಂತ ಅನ್ಕೊಂಡಿದೀವಿ ಅಂದ್ರು. ಸೊ ನಾನು ಅಲ್ಲೇ ಕೊಡಿ ಬೆಟರ್ ಅಂತ ಹೇಳ್ದೆ. ನೆಕ್ಸ್ಟ್ ನಾನು ಈವ್ನಿಂಗ್ ನೈಟ್ ಆದ್ಮೇಲೆ ಏನಾಯ್ತು ಅಂದ್ರೆ ಸ್ವಲ್ಪ ಮಳೆ ಬಂತು. ನಾನು ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡ್ಬಿಟ್ಟು ಬಂದೆ. ಸೊ ಮಳೆ ಬಂದಿರುವಾಗ ಸ್ವಲ್ಪ ಫೋಟೋಸ್ ಏನೂ ತಗೊಂಡಿರ್ಲಿಲ್ಲ ನಾನು. ಸೊ ಸ್ವಲ್ಪ ಹೊತ್ತಾದ್ಮೇಲೆ ಮಳೆ ಕಂಪ್ಲೀಟ್ ಆಗಿ ನಿಲ್ತು. ಸೊ ಅದಕ್ಕೆ ಸೆಲ್ಫಿ ಬೂತ್ ಎಲ್ಲ ಫೋಟೋಸ್ ಎಲ್ಲ ತಗೊಂಡೆ. ಮತ್ತೆ ಪಾತ್ವೇದೆಲ್ಲ ವೀಡಿಯೋಸ್, ಫೋಟೋಸ್ ಏನೋ ನಾನು ಬಿಫೋರ್ ತಗೊಂಡಿದ್ದೆ. ಆಫ್ಟರ್ ಎಲ್ಲ ರೆಡಿ ಆದ್ಮೇಲೆ ತಗೊಂಡಿರ್ಲಿಲ್ಲ. ಸೊ ಅದಕ್ಕೆ ತಗೊಂಡೆ. ಸ್ವಲ್ಪ ಲೈಟಾಗಿ ಮಳೆ ಬರ್ತಿತ್ತು. ಸೊ ಅದಕ್ಕೆ ಎಲ್ಲರೂ ಒಳಗಿದ್ರು. ಮಳೆ ನಿಂತ್ಮೇಲೆ ಎಲ್ಲರೂ ಈಚೆ ಲಾನಲ್ಲೆಲ್ಲ ಓಡಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಬೌನ್ಸಿ ಕ್ಯಾಸಲ್ ಸ್ವಲ್ಪ ವೆಟ್ ಆಗಿತ್ತು. ಅದನ್ನೆಲ್ಲ ಅವರು ಕ್ಲೀನ್ ಮಾಡ್ಕೋತಾ ಇದ್ರು. ಸೊ ನೆಕ್ಸ್ಟ್ ಮಕ್ಕಳೆಲ್ಲ ಆಟ ಆಡಕ್ಕೆ ಸ್ಟಾರ್ಟ್ ಮಾಡ್ಬೋದು ಅಂತ. ನಿಮ್ಗೇನಾದ್ರೂ ಇವೆಂಟ್ಸ್‌ಗೆ ಬೌನ್ಸಿ ಕ್ಯಾಸಲ್ ಅಥವಾ ಕಂಪ್ಲೀಟ್ ಪ್ಯಾಕೇಜಲ್ಲಿ ಇವೆಂಟ್ ಬೇಕು ಅಂದ್ರೆ ಎಂಡ್ ಟು ಎಂಡ್ ಇವೆಂಟ್‌ನ ನಾನು ಮ್ಯಾನೇಜ್ ಮಾಡ್ತೀನಿ. ನನ್ನ ಹತ್ರ ಕಂಪ್ಲೀಟ್ ಎಲ್ರದ್ದು ಕಾಂಟ್ಯಾಕ್ಟ್ಸ್ ಅಂಡ್ ಏನು ಇವೆಂಟ್ ರಿಕ್ವೈರ್ಮೆಂಟ್ ಇದೆ ನಿಮಗೆ ಎಲ್ಲಾನು ನನ್ನ ಹತ್ರ ಇದೆ. ಮತ್ತೆ ಇನ್ ಟೈಮಿಗೆ ಬಂದು ವರ್ಕ್ ಮಾಡ್ತಾರೆ. ಮತ್ತೆ ನಾನು ಬೆಸ್ಟ್ ಪ್ರೈಸ್‌ಗೆ ಮಾಡ್ಕೊಡ್ತೀನಿ. ಸೊ ಯಾರಿಗೆ ಕಂಪ್ಲೀಟ್ ಪ್ಯಾಕೇಜ್ ಇವೆಂಟ್ ಬೇಕು ಅಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಡೆಕೋರಮ್ ಇವೆಂಟ್ಸ್ ಬೈ ಪೂರ್ಣ ಅಂತ. ಕಾಂಟ್ಯಾಕ್ಟ್ ನಂಬರ್ ನಾನು ಮೆನ್ಷನ್ ಮಾಡ್ತೀನಿ. ನಿಮ್ಗೇನಾದ್ರು ಇವೆಂಟ್ಸ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ. ನನಗೆ ನೀವು ಇವೆಂಟ್ ಕೊಟ್ಟರೆ ಕಂಪ್ಲೀಟ್ ಎಂಡ್ ಟು ಎಂಡ್ ಇವೆಂಟ್ ನೋಡ್ಕೋತೀನಿ. ನಿಮ್ಗೆ ಯಾವುದೇ ಟೆನ್ಷನ್, ಪ್ರೆಷರ್ ಇರಲ್ಲ. ನೀವು ಆರಾಮಾಗಿ ಇವೆಂಟಿಗೆ ರೆಡಿಯಾಗಿ ಬಂದ್ಬಿಟ್ಟು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬೋದು. ಇನ್ನು ಬಿಟ್ಟರೆ ನಿಮ್ಗೇನು ಟೆನ್ಷನ್, ಪ್ರೆಷರ್ ಇನ್ ಟೈಮಿಗೆ ಬಂತಾ, ಇದು ಬಂದಿಲ್ವಾ ಅಂತ ನಿಮಗೆ ಏನು ಪ್ರೆಷರ್ ಅಂತೂ ಇರಲ್ಲ ನನ್ನ ಇವೆಂಟಲ್ಲಿ. ನನ್ನ ಇವೆಂಟ್‌ನ ಬುಕ್ ಮಾಡ್ಕೊಂಡ್ರೆ ನಿಮಗೆ ದಿ ಬೆಸ್ಟ್ ಎಂಸಿ ಕೊಡ್ತೀವಿ, ದಿ ಬೆಸ್ಟ್ ಫೋಟೋಗ್ರಫಿ ಕೊಡ್ತೀವಿ. ಮೈಸೂರಲ್ಲಿ ನಿಮಗೆ ಟಾಪ್ ಫೋಟೋಗ್ರಾಫರ್ಸ್ ಅಥವಾ ನಿಮ್ಗೆ ಯಾವ ಥರ ಬೇಕು, ನೀವು ಬಜೆಟ್ ಫ್ರೆಂಡ್ಲಿ ಕೇಳ್ತಾ ಇದ್ರೆ ನಾನು ಬಜೆಟ್ ಫ್ರೆಂಡ್ಲಿನೇ ಮಾಡ್ಕೊಡ್ತೀನಿ. ಇಲ್ಲ ನಮ್ಮ ಪ್ರೈಸ್ ಜಾಸ್ತಿನೇ ಇದ್ರೂ ಪರವಾಗಿಲ್ಲ, ನಮಗೆ ಪ್ರೀಮಿಯಮ್ ಆಗಿ ಬೇಕು ಅಂದರೆ ಪ್ರೀಮಿಯಮ್ ಆಗೂ ಮಾಡ್ಕೊಡ್ತೀವಿ. ಎಲ್ಲ ಥರನೂ ನಮ್ಮ ಹತ್ರ ಇದೆ. ನಮ್ಮ ಇವತ್ತಿನ ಎಂಸಿ ಬಂದ್ಬಿಟ್ಟು ತೀರ್ಥ ಅವರು. ತೀರ್ಥ ಅವರು ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಎಲ್ರಿಗೂ ಗೇಮ್ ಆಡಿಸ್ತಾ ಇದ್ರು. ಯಾಕೆಂದರೆ ಇನ್ನು ಕೇಕ್ ಕಟಿಂಗ್ ಎಲ್ಲ ಆಗಿರಲಿಲ್ಲ. ಗೆಸ್ಟ್ ಎಲ್ಲ ಬರ್ತಾ ಇದ್ರು. ಮಳೆ ಬಂದಿರೋ ರೀಸನ್ಗೆ ಸ್ವಲ್ಪ ಲೇಟ್ ಆಗ್ತಿತ್ತು ಎಲ್ಲರೂ ಬರೋದು. ಅರೌಂಡ್ 1000 ಮೆಂಬರ್ಸ್‌ನ ಇನ್ವೈಟ್ ಮಾಡಿದ್ರು. ಸೊ ಎಲ್ಲರೂ ಬರೋಕ್ಕೆ ಸ್ವಲ್ಪ ಟೈಮ್ ಆಗ್ತಿತ್ತು. ಸೊ ಎಲ್ಲರೂ ಬಂದಮೇಲೆ ಗೇಮ್ಸ್ ಎಲ್ಲ ಸ್ಟಾರ್ಟ್ ಮಾಡೋಣ ಅಂತ ಸ್ವಲ್ಪ ಜನ ಬಂದಮೇಲೆ ಗೇಮ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಬಟ್ ಕೇಕ್ ಕಟಿಂಗ್ ಎಲ್ಲ ಮಾಡೋಕ್ಕೆ ಸ್ವಲ್ಪ ಕ್ರೌಡ್ ಬರಬೇಕು, ಎಲ್ಲರೂ ಬರಬೇಕಂತ ವೆಯ್ಟ್ ಮಾಡ್ತಾ ಇದ್ರು. ಸೊ ಆ
ಟೈಮಲ್ಲಿ ಏನು ಟೈಮ್ ಸಿಕ್ಕಿತ್ತೋ ಅವ್ರಿಗೆ ಆ ಟೈಮಲ್ಲಿ ಮಕ್ಕಳನ್ನೆಲ್ಲ ಆಟ ಆಡಿಸ್ತಾ ಇದ್ರು. ಗೆಸ್ಟ್ ಎಲ್ಲ ಗೋಲ್ಗಪ್ಪ, ಚಾಕ್ಲೇಟ್ ಫೌಂಟೇನ್, ಪಾಪ್‌ಕಾರ್ನ್ ಮತ್ತೆ ಕಾಟನ್ ಕ್ಯಾಂಡಿ ಎಲ್ಲಾನು ಟೇಸ್ಟ್ ಮಾಡ್ತಾ ಇದ್ರು. ಇನ್ನೂ ಇವೆಂಟ್ ಸ್ಟಾರ್ಟ್ ಆಗಿರ್ಲಿಲ್ಲ. ಸೊ ಬಂದಿರೋರೆಲ್ಲ ಸ್ನ್ಯಾಕ್ಸ್ ಎಲ್ಲ ಟೇಸ್ಟ್ ಮಾಡ್ತಾ ಇದ್ರು. ಸ್ನ್ಯಾಕ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಕೇಟರಿಂಗ್ ಒಳ್ಳೆಯವ್ರಿಗೆ ಕೊಟ್ಟಿದ್ದಾರೆ. ಸೊ ನಂಗೆ ಟೇಸ್ಟ್ ವೈಸ್ ನಂಗೆ ತುಂಬಾ ದಿನ ಆದ್ಮೇಲೆ ಒಂದು ಒಳ್ಳೆ ವೆಜ್ ಫುಡ್ ತಿಂದೆ ಅಂತ ಅನ್ನಿಸ್ತು. ಮತ್ತೆ ತುಂಬಾ ನೀಟ್ ಅಂಡ್ ಕ್ಲೀನ್ ಅಂಡ್ ಹೈಜೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲ. ಸೊ ನಂಗೆ ಅದು ಮೇಯ್ನ್ ಆಗಿ ಇಂಪಾರ್ಟೆಂಟ್ ಅನ್ನಿಸ್ತು. ಇವೆಂಟಲ್ಲಿ ನಾವು ಯಾವ ಥರ ಹೈಜೀನ್ ಆಗಿ ಮೇಂಟೈನ್ ಮಾಡ್ತೀವಿ, ಜನರು ಅಷ್ಟೇ ಖುಷಿಲಿ ಬಂದಿರೋರು ತಿಂತಾರೆ ಅಂತ ನನ್ಗನ್ನಿಸ್ತು. ನಾನು ಆಲ್ಮೋಸ್ಟ್ 99% ಎಲ್ಲ ಇವೆಂಟಲ್ಲೂ ವರ್ಕ್ ಮಾಡ್ಬಿಟ್ಟು ಮನೆಗೆ ಹೋಗ್ಬಿಡ್ತೀವಿ ಅಥವಾ ಕಾಲಲ್ಲೇ ಎಲ್ಲ ಅಟೆಂಡ್ ಮಾಡಿ ರೆಡಿ ಕೊಟ್ಬಿಟ್ಟು ಮನೆಗೆ ಹೋಗ್ಬಿಡ್ತೀವಿ ಆದಮೇಲೆ. ನಾನು ಫಸ್ಟ್ ಆಲ್ಮೋಸ್ಟ್ 1 ಇಯರ್ ಆಗಿದೆ ಅನ್ಸುತ್ತೆ ನಾನು ಫಸ್ಟ್ ಟೈಮ್ ಇವೆಂಟಲ್ಲಿ ಊಟ ಮಾಡ್ತಾ ಇರೋದು. ಯಾಕೆಂದರೆ ನನಗೆ ಕ್ಲೈಂಟ್ ಗೊತ್ತಿರೋರೆ, ಅದು ಒಂದು ರೀಸನ್. ಮತ್ತೇನಂದರೆ ಎಂಡ್ ಟು ಎಂಡ್ ಇವೆಂಟ್ ತೊಗೊಂಡಿದ್ದೆ. ಸೊ ನಂಗೆಲ್ಲೂ ಮಿಸ್ಟೇಕ್ ಆಗಬಾರ್ದು ಅನ್ನೋ ರೀಸನ್ಗೆ ಸೊ ನಾನು ಅಲ್ಲೇ ಇದ್ದೆ. ಸೊ ಅದಕ್ಕೆ ಅಲ್ಲೇ ಇದ್ನಲ್ಲ ಅಂತ ಫ್ರೀ ಟೈಮ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಸ್ವಲ್ಪ ಗೋಲ್ಗಪ್ಪ ಮತ್ತು ಚಾಕ್ಲೇಟ್ ಫೌಂಟೇನ್ನ ಟೇಸ್ಟ್ ಮಾಡಿದೆ. ಎರಡೂ ಚೆನ್ನಾಗಿತ್ತು ಟೇಸ್ಟ್ ವೈಸ್. ಚಾಕ್ಲೇಟ್ ಡಿಪ್ನ ತಿಂದು ನೆಕ್ಸ್ಟ್ ಸ್ಟೇಜ್ ಹತ್ರ ಏನಾಗ್ತಿದೆ ಇವೆಂಟ್ ಎಲ್ಲ ಕಂಪ್ಲೀಟಾಗಿ ನಮ್ದೆಲ್ಲ ಸೆಟಪ್ ರೆಡಿ ಇದೆ. ಯಾಕೆಂದರೆ ನೆಕ್ಸ್ಟ್ ಕೋಲ್ಡ್ ಫೈರ್ ಮತ್ತು ಡ್ರೈ ಐಸ್ ಕೇಳಿದ್ರು. ಸೊ ನಾವು ಆಲ್ರೆಡಿ ಎಲ್ಲ ಸೆಟಪ್ನು ರೆಡಿ ಮಾಡ್ಕೊಂಡಿದ್ವಿ. ಬಟ್ ಯಾವಾಗ ಹಾಕಬೇಕು ಅಂತ ನಮ್ಗೆ ಐಡಿಯಾ ಇರಲಿಲ್ಲ. ಯಾಕೆಂದರೆ ಇನ್ನೂ ಜನರು ಬರ್ತಾ ಇದ್ರು. ಸೊ ವೆಯ್ಟ್ ಮಾಡ್ತಾ ಇದ್ವಿ. ಅದಕ್ಕೆ ಸ್ಟೇಜ್ ಹತ್ರ ಬಂದು ನೋಡಿದೆ ತೀರ್ಥ ಅವರು ಇನ್ನೂ ಸ್ವಲ್ಪ ಗೇಮ್ಸ್ ಎಲ್ಲ ಆಡಿಸಿ ಕ್ರೌಡ್ನೆಲ್ಲ ಎಂಗೇಜ್ ಮಾಡ್ತಾ ಇದ್ರು. ನೆಕ್ಸ್ಟ್ ಅವ್ರು ಇನ್ವೈಟ್ ಮಾಡಿರೋ ಗೆಸ್ಟ್ ಎಲ್ಲ ಬರಕ್ಕೆ ಸ್ಟಾರ್ಟ್ ಆದರು. ಮತ್ತು ಅವರು ಪೊಲಿಟಿಷಿಯನ್ಸ್ನ ಕೂಡ ಇನ್ವೈಟ್ ಮಾಡಿದ್ರು. ಸೊ ಅವ್ರಿಗೆ ಸ್ವಲ್ಪ ಸನ್ಮಾನ ಎಲ್ಲ ಮಾಡಿದ್ರು. ಮತ್ತು ಅವ್ರಿಗೂ ಏನಾದರೂ ನಿಮ್ಮ ಒಪಿನಿಯನ್ ಶೇರ್ ಮಾಡಿ ಅಂತ ಎಲ್ಲ ಹೇಳಿದ್ರು. ಅವರು ಮಾತಾಡಿದ್ರು. ನೆಕ್ಸ್ಟ್ ನಾವು ಕೋಲ್ಡ್ ಫೈರ್ ಎಂಟ್ರಿ ಮಾಡಿದ್ವಿ. ಲಾನಲ್ಲಿ ಮಾಡಿದೆ ನಾನು. ಒಳಗಡೆನೂ ಸ್ವಲ್ಪ ಮಾಡಿದೆ, ಲಾನಲ್ಲೂ ಡಿವೈಡ್ ಮಾಡಿದೆ ಎರಡೂ. ಬಿಕಾಸ್ ಲಾನ್ ತುಂಬ ಚೆನ್ನಾಗಿತ್ತು. ಫೋಟೋಗ್ರಾಫರ್ಗೆ ಲಾನಲ್ಲಿ ಕ್ಯಾಪ್ಚರ್ ಮಾಡಿದ್ರೆ ತುಂಬ ಬ್ಯೂಟಿಫುಲ್ಲಾಗಿ ಬರುತ್ತೆ ಅಂದ್ಕೊಂಡೆ. ಮತ್ತು ಒಳಗಡೆನೂ ಕೂಡ ಎಂಟ್ರಿ ಮಾಡಿದ್ವಿ. ಪಾಪು ಕಾರಲ್ಲಿ ಈ ಟೈಮ್ ಕುತ್ಕೊಳ್ಳೋಕೆ ಸ್ವಲ್ಪ ಅಳ್ತು. ಸೊ ಅದಕ್ಕೆ ಎತ್ಕೊಂಡೇ ಎಂಟ್ರಿ ಬಂದರು. ನೆಕ್ಸ್ಟ್ ನನ್ನ ಟೀಮ್ ಅವರು ಡ್ರೈ ಐಸ್ ಎಲ್ಲ ರೆಡಿ ಮಾಡಿಕೊಂಡ್ರು. ಜನರು ತುಂಬ ವೆಯ್ಟ್ ಮಾಡ್ತಿದ್ರು. ಆಲ್ರೆಡಿ ಕೇಕ್ ಕಟಿಂಗ್ ಎಲ್ಲ ಮಾಡಿಸಿ ಸ್ಟೇಜ್ ಮೇಲೆ ಹೋಗೋಕ್ಕೆ. ಬಟ್ ಸ್ವಲ್ಪ ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡಿಸಿದ್ವಿ. ಫೋಟೋಗ್ರಾಫರ್ ಎಲ್ಲ ಸೆಟಪ್ ಎಲ್ಲ ರೆಡಿ ಮಾಡಿಕೊಂಡ್ರು. ನೆಕ್ಸ್ಟ್ ನಾವು ಕೋಲ್ಡ್ ಫೈರ್ ಡ್ರೈ ಐಸ್ ಹಾಕಿ ಕೇಕ್ ಕಟಿಂಗ್ ಆದಮೇಲೆ ಎಲ್ಲರೂ ಎಂಟ್ರಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನನಗೆ ಡ್ರೈ ಐಸ್ ಅಂತೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಫಾಗ್ ಆಗಿ ಫೇರಿ ಲ್ಯಾಂಡ್ ಥರನೇ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ನೆಕ್ಸ್ಟ್ ಕಂಪ್ಲೀಟ್ ನಮ್ದು ಆಲ್ಮೋಸ್ಟ್ ಟೆನ್ಷನ್ ಎಲ್ಲ ಮುಗೀತು. ಯಾಕೆಂದರೆ ಕೋಲ್ಡ್ ಫೈರ್ ಡ್ರೈ ಐಸೇ ಮೇಯ್ನ್ ಲಾಸ್ಟ್ ಇದ್ದಿದ್ದು. ಅದೆಲ್ಲ ಮುಗಿದ್ಮೇಲೆ ನನಗೆ ಆಲ್ಮೋಸ್ಟ್ ನಿದ್ದೆ ಬರ್ತಾ ಇತ್ತು. ಟಯರ್ಡ್ ಆಗಿಬಿಟ್ಟಿದ್ದೆ. ಆರಾಮಾಗಿ ಕೂತ್ಕೊಂಡು ಸೆಲ್ಫಿ ಬೂತ್ ಹತ್ರ ನಾವು ಟೈಮ್ ಪಾಸ್ ಮಾಡ್ತಾ ಇದ್ವಿ. ಹಾಗೆ ಫ್ರೀಯಾಗಿ ಕೂತಿದ್ದೆ. ಸೆಲ್ಫಿ ಬೂತ್ ಹತ್ರನೂ ಯಾರೂ ಇರಲಿಲ್ಲ. ಅದಕ್ಕೆ ಸ್ವಲ್ಪ ಫೋಟೋಸ್ ವೀಡಿಯೋಸ್ ತೊಗೊಳ್ಳೋಣ ಅಂತ ಹೋದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ಮಾಡಿರೋ ಸೆಲ್ಫಿ ಬೂತ್ ಚೆನ್ನಾಗಿ ಬಂದಿದೆ, ಕ್ಯೂಟ್ ಆ್ಯಂಡ್ ಪ್ರಿಟಿಯಾಗಿದೆ ಅಂತ ಅನ್ನಿಸ್ತು. ನೆಕ್ಸ್ಟ್ ನಾನು ಅಲ್ಲಿಂದ ಬಂದಮೇಲೆ ತುಂಬ ಜನ ಬರೋಕ್ಕೆ ಸ್ಟಾರ್ಟ್ ಆದರು. ಸೊ ನನಗೆ ವೆಯ್ಟ್ ಮಾಡ್ತಿದ್ರು. ನಾನು ಹೋಗೋದನ್ನೇ ವೆಯ್ಟ್ ಮಾಡ್ತಿದ್ರು. ಸೊ ನಾನು ಬಂದಮೇಲೆ ತುಂಬ ಮಕ್ಕಳು ಬಂದು ಫೋಟೋಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ನನಗೆ ತುಂಬಾ ಇಷ್ಟ ಆಯಿತು. ತುಂಬ ಚಿಕ್ಕ ಮಕ್ಕಳು ಅರೌಂಡ್ 50 to 60 ಮೆಂಬರ್ಸೇ ಬಂದು ಫೋಟೋಸ್ ತಗೊಂಡ್ರು. ನಂಗೆ ಆಲ್ರೆಡಿ ನಿದ್ದೆನೂ ಬರ್ತಿತ್ತು. ತುಂಬ ಹೊಟ್ಟೆನೂ ಹಸಿತಾ ಇತ್ತು. ಅದಕ್ಕೆ ಊಟಕ್ಕೆ ಹೋಗ್ಬಿಡೋಣ, ಆಮೇಲೆ ಮನೆಗೆ ಹೋಗಿ ಮಲ್ಕೊಳ್ಳೋಣ ಅಂದ್ಬಿಟ್ಟು ಊಟಕ್ಕೆ ಹೋದೆ. ಊಟಕ್ಕೆ ಹೋದ್ಮೇಲೆ ಊಟ ನಿಜವಾಗ್ಲೂ ಚೆನ್ನಾಗಿತ್ತು. ವೆಜಿಟೇರಿಯನ್ ಫುಡ್ಡು. ನಾನು ಎಷ್ಟೊಂದು ದಿನ ಆದಮೇಲೆ ಇಷ್ಟು ಚೆನ್ನಾಗಿರೋ ಫುಡ್ ತಿಂದಿದ್ದು ಅಂತ ಅನಿಸುತ್ತೆ. ಯೂಶಲಿ ಕೇಟ್ರಿಂಗಲ್ಲಿ ತಿಂದಿರೋದು ನನಗೆ ಇಷ್ಟ ಆಗ್ತಾಯಿತ್ತು. ಓಕೆ ಓಕೆ ಅನ್ನಿಸ್ತಿತ್ತು. ಬಟ್ ಇದು ತುಂಬಾ ಚೆನ್ನಾಗಿದೆ. ಯಾಕೆಂದರೆ ಇವರು ಪರ್ಟಿಕ್ಯುಲರಾಗಿ ನಮ್ಗೆ ಹೀಗೆ ಬೇಕಂತ ಹೇಳ್ಬಿಟ್ಟು ಮಾಡಿಸಿದ್ದಾರೆ. ಅದಕ್ಕೆ ನಂಗೆ ಇಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತು. ಮತ್ತು ತುಂಬ ಕ್ಲೀನ್ ಆ್ಯಂಡ್ ಹೈಜೀನಾಗಿ ಸ್ಟಾಫ್ ಎಲ್ಲ ಸರ್ವ್ ಮಾಡ್ತಾಯಿದ್ರು. ಮೇನ್ ಕ್ಲೀನ್ ಆ್ಯಂಡ್ ಹೈಜೀನ್ ಅಂತ ಹೇಳ್ಬೋದು. ನಿಮಗೇನಾದರೂ ಇದೇ ಥರ ಇವೆಂಟ್ಸ್ ಬೇಕು ಅಂದರೆ ಪ್ಲೀಸ್ ಕಾಂಟ್ಯಾಕ್ಟ್ ಡೆಕೋರಮ್ ಇವೆಂಟ್ಸ್ ಬೈ ಪೂರ್ಣ. ಇದೇ ಥರ ವೀಡಿಯೋಗೋಸ್ಕರ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.